ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ 317 ವತಿಯಿಂದ ಪ್ರಾಂತ್ಯವೊಂದರ ಪ್ರಾಂತೀಯ ಸಮ್ಮೇಳನ ಆರಾಧ್ಯ ಕಾರ್ಯಕ್ರಮವು ಇತ್ತೀಚೆಗೆ ಪ್ರಾಂತ್ಯಾಧ್ಯಕ್ಷರಾದಂತಹ ಬಿಎಸ್ ರವಿಶಂಕರ್ ಇವರ ಮುಂದಾಳತ್ವದಲ್ಲಿ ಯಶಸ್ವಿಯಾಗಿ ಜರುಗಿತು. ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ 317 ಪ್ರಾಂತ್ಯವೊಂದರ ಪ್ರಾಂತ್ಯ ಸಮ್ಮೇಳನ ಆರಾಧ್ಯ ಕಾರ್ಯಕ್ರಮವು ಬೊಕ್ಕಪಟ್ಟಣದ ಎಜ್ವಾಟರ್ ಸ್ಥಳದಲ್ಲಿ ಜರುಗಿತು. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅತಿಥಿಗಳನ್ನ ಚೆಂಡೆ ವಾದ್ಯ ಅದರ ಜೊತೆಗೆ ಗೊಂಬೆ ಕುಣಿತದ ವಿಶೇಷ ಮೇಳದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಯಿತು. ಸಭಾ ಕಾರ್ಯಕ್ರಮವು ರಚನಾ ಕಾಮತ್ ಅವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡಿತು. ತದನಂತರ ಕ್ಲಬ್ ಸದಸ್ಯರಿಂದ ಧ್ವಜವಂದನೆ ಜರುಗಿತು. ಇದೇ ವೇಳೆ ಪ್ರಾಂತ್ಯ ಒಂದರ ವ್ಯಾಪ್ತಿಗೆ ಒಳಪಟ್ಟಂತಹ ವಿವಿಧ ವಲಯಗಳ ಕ್ಲಬ್ನ ಸದಸ್ಯರಿಂದ ಬ್ಯಾನರ್ ಪ್ರದರ್ಶನ ಜರುಗಿತು. ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳನ್ನು ಹಾಗೂ ಇನ್ನಿತರರನ್ನ ಪ್ರೀತಿಪೂರ್ವಕವಾಗಿ ಚೇರ್ಪರ್ಸನ್ ಲಯನ್ ಫಿಲಿಪ್ ಜೆ ಪಿರೇರಾ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ರೀಜನ್ ಕಾನ್ಫರೆನ್ಸ್ ಕಮಿಟಿ ಟು ವೆಲ್ಕಮ್ ಅವರ್ ರೀಜನ್ ಚೇರ್ಪರ್ಸನ್ ರವಿಶಂಕರ್ BS PMJF and First Lady of the region Divya Ravishankar MJF to this regional conference. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ ಎಚ್ ದುಂಡಿರಾಜ್. ನಿಮಗಿದು ನಮ್ಮೆಲ್ಲ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ವೆಲ್ಕಮ್ ಅವರ್ ಗೆಸ್ಟ್ ಆಫ್ ಆನರ್ ಶ್ರೀಮತಿ ವಿದುಷಿ ಮಾನಸಿ ಸುಧೀರ್. ಪ್ರಾಂತ್ಯ ಒಂದರ ಪ್ರಥಮ ಮಹಿಳೆ ಲಯನ್ ದಿವ್ಯಾ ರವಿಶಂಕರ್ ಅವರು ಸೇರಿದಂತೆ ಇನ್ನಿತರ ಅತಿಥಿಗಳ ಜೊತೆಗೂಡಿ ದೀಪ ಪ್ರಜ್ವಲಿಸುವ ಮೂಲಕ ಆರಾಧ್ಯ ಸಮ್ಮೇಳನಕ್ಕೆ ಶುಭಾರಂಭವನ್ನ ನೀಡಿದ್ರು. ನಂತರ ಮಾತನಾಡಿದ ಪ್ರಾಂತ್ಯ ಒಂದರ ಪ್ರಥಮ ಮಹಿಳೆ ದಿವ್ಯಾ ರವಿಶಂಕರ್ ಅವರು ಕಾರ್ಯಕ್ರಮಕ್ಕೆ ಅಭಿನಂದನೆಗಳ ನುಡಿಗಳನ್ನ ನೀಡಿದ್ರು. ಇಂದು ಇಲ್ಲಿ ಹಾದು ಹೋಗುವ ಈ ಫಾಲ್ಗುಣಿ ನದಿಯ ತಂಗಾಳಿಯಿಂದ ಯಾಕೋ ನಿಮ್ಮನ್ನೆಲ್ಲ ನೋಡಿ ತುಸು ಸಮಯ ತಡೆ ಹಿಡಿದಿದೆ ಅಂತ ಅನಿಸುತ್ತಿದ್ದೆ. ಅರ್ತ್ ಲಾವ್ಸ್ ಇನ್ ಫ್ಲವರ್ಸ್. ಭೂಮಿಯ ನಗುಮುಖವನ್ನು ಕಾಣಬೇಕಿದ್ದರೆ ಅದನ್ನು ನಾವೆಲ್ಲರೂ ಹೂವಿನ ನಗುಮೊಗದಲ್ಲಿ ಕಾಣಬಹುದು. ಹೂವಿನ ತೋಟದಲ್ಲಿ ಎಲ್ಲ ಬಣ್ಣಗಳು ಸೇರಿಕೊಂಡ ಹಾಗೆ ಸೇವೆ ಎಂಬುದು ಭೂಮಿ ಕರಬೊಗಸೆಯ ಸ್ನೇಹಮಯಿ ಅನುಸರಣೆ. ನಂತರ ಮಾತನಾಡಿದ ಪ್ರಾಂತ್ಯ ಒಂದರ ಅಧ್ಯಕ್ಷರಾದ ಲಯನ್ BS ರವಿಶಂಕರ್ ಅವರು ಮಾತನಾಡುತ್ತಾ ಸಮ್ಮೇಳನದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದರು. ಫ್ರೆಂಡ್ಸ್, Aradhya, as you all know, this is the name of our region conference. But this year, we had given more focus on the service activities. Our beloved district governor had given us two beautiful slogans this year. One is Beautiful World and Angels of Service. Of course, every club in our region, we are moving in the path of making this world very beautiful. Angels of Service. He has given many angels. So they are the goddess. So one of the angel is our Aradhya. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಎಂಬಂತೆ ಕನ್ನಡದ ನುಡಿಗವಿ ಎಚ್ ದುಂಡಿರಾಜ್ ಅವರು ತಮ್ಮ ಹಾನಿಗವನದ ಮೂಲಕ ಎಲ್ಲರನ್ನ ತಮ್ಮತ್ತ ಆಕರ್ಷಿಸುತ್ತಾ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನ ಕೋರಿದ್ರು. ಅತ್ಯಂತ ಅದ್ಧೂರಿಯಾಗಿ ನಡೆಯುತ್ತಿದೆ ಲಯನ್ಸ್ ಸಂಸ್ಥೆಯ ಸಮಾವೇಶ ಆರಾಧ್ಯ. ಅತ್ಯಂತ ಅದ್ಧೂರಿಯಾಗಿ ನಡೆಯುತ್ತಿದೆ ಲಯನ್ಸ್ ಸಂಸ್ಥೆಯ ಸಮಾವೇಶ ಆರಾಧ್ಯ. ಇಂಥ ಅರ್ಥಪೂರ್ಣ ಕಾರ್ಯಕ್ರಮದ ಸಂಘಟನೆ, ಇಷ್ಟೊಂದು ಪ್ರೀತಿಯ ಆತಿಥ್ಯ ರವಿಶಂಕರ್ ಅವರಿಗೆ ಮಾತ್ರ ಸಾಧ್ಯ. ಲಯನ್ಸ್ ಕ್ಲಬ್ ಇಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಒಂದು ಸಾಮಾಜಿಕ ಬಂಧನ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಾಯಿದೆ. ಇವತ್ತು ಒಂದು ಭಾಳ ಅದ್ಭುತವಾದ ಕಾರ್ಯಕ್ರಮವನ್ನು ತಾವು ಇಲ್ಲಿ ಸಂಯೋಜಿಸಿದ್ರಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಹಾಗೂ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ನಾನು ನಿಮಗೆ ಆಭಾರಿಯಾಗಿದ್ದೇನೆ. ನಂತರ ದುಂಡಿರಾಜ್ ದಂಪತಿಗಳನ್ನ ಸಮ್ಮೇಳನದ ಅಧ್ಯಕ್ಷರು ಹಾಗೂ ಇನ್ನಿತರ ಅತಿಥಿಗಳ ಜೊತೆಗೂಡಿ ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಪ್ರಮುಖ ಅತಿಥಿಯಾಗಿ ಭಾಗವಹಿಸಿದ ಮತ್ತೋರ್ವ ಅತಿಥಿ ನಟಿ ಹಾಗೂ ಭರತನಾಟ್ಯ ಕಲಾವಿದೆ ಶ್ರೀಮತಿ ಮಾನಸಿ ಸುಧೀರ್ ಅವರು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸಿದರು. ಈ ಸಭೆಗೆ ಆರಾಧ್ಯ ಅಂತ ಹೆಸರಿಟ್ಟಿದ್ದಾರೆ. ಆರಾಧ್ಯ ಅನ್ನೋ ಶಬ್ದ ಹಿಡ್ಕೊಂಡು ಸರ್ ತುಂಬ ಚಂದ ಮಾತಾಡಿದ್ರಿ.
ಗೌರವಿಸಲ್ಪಟ್ಟದ್ದು, ಸ್ತುತಿಸಲ್ಪಟ್ಟದ್ದು ಅನ್ನುವ ಅರ್ಥ ಈ ಸಭೆಗೆ ತುಂಬ ಪೂರಕವಾಗಿ ನಾಮ ಇಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಜೀವನದ ತನು ಮನ ಧನಗಳನ್ನು ನಮಗಾಗಿ ಮಾತ್ರ ಅಲ್ಲದೆ ಇನ್ನು ಒಂದು ಸ್ವಲ್ಪ ಭಾಗವನ್ನು ಬೇರೆಯವರಿಗೆ ಮೀಸಲಾಗಿ ಇಡುವ ಶ್ರೀಮಂತ ಹೃದಯವಂತರು ಲಯನ್ಸಲ್ಲಿ ಇದ್ದಾರೆ. ಅಂಥ ಒಂದು ಒಕ್ಕೂಟವೇ ಲಯನ್ಸ್ ಒಕ್ಕೂಟ. ಅದಕ್ಕೂ ಸಾಕ್ಷಿಯಾಗಿ ಆದಂತೆ ರವಿಶಂಕರ್ ಸರು, ದಿವ್ಯಾ ಮೇಡಮು ಕೊಡುಗೈ ದಾನಿಯಂತೆ ಸಮಾಜಕ್ಕೆ ಅನೇಕ ಸಹಾಯ ಹಸ್ತವನ್ನು ಚಾಚ್ತಾ ಇರುವವರು. ಇದೆಲ್ಲದರ ನಡುವೆ ನನಗನ್ಸೋದು ಇದು ನನ್ನ ಕತೆ ಮಾತ್ರ, ಆದರೆ ಇಲ್ಲಿ ಪ್ರತಿಯೊಬ್ಬರ ಹತ್ರ ಕೇಳಿದರೂ ಒಬ್ಬೊಬ್ಬರಿಗೆ ಒಂದೊಂದು ಕೊರಗು ನೋವು ಇದ್ದೇ ಇರ್ತದೆ. ಜೀವನ ಅಂದರೆ ಹಾಗೆ. ಆದರೆ ಅದೆಲ್ಲವನ್ನು ಮರೆತು ಈ ಪ್ರತಿ ಕ್ಷಣವನ್ನು ಜೀವಿಸುವುದು, ಪ್ರತಿ ಕ್ಷಣದಲ್ಲಿ ನಗುಮುಖದಲ್ಲಿ ನಾವು ಜೀವನವನ್ನು ಸ್ವೀಕರಿಸುವಂಥದ್ದು ತುಂಬ ಮುಖ್ಯ. ನಾನು ಅದನ್ನೇ ಮಾಡ್ತಾ ಇದ್ದೇನೆ. ತದಬಳಿಕ ಶ್ರೀಮತಿ ಮಾನಸಿ ಸುಧೀರ್ ಅವರನ್ನ ಸಮ್ಮೇಳನದ ಅಧ್ಯಕ್ಷರು ಹಾಗೂ ಇನ್ನಿತರ ಅತಿಥಿಗಳು ಜೊತೆಗೂಡಿ ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಿದರು. ಇದೇ ಸಂದರ್ಭ ಪ್ರಾಂತ್ಯ ಸಮ್ಮೇಳನದಲ್ಲಿ ಸವಿನೆನಪಿಗಾಗಿ ಪ್ರಾಂತ್ಯಾಧ್ಯಕ್ಷ ರವಿಶಂಕರ್ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕಪಟ್ಟಣದಲ್ಲಿ ಕಂಪ್ಯೂಟರ್ ಲ್ಯಾಬ್ ಅನ್ನು ಸುಮಾರು 7 ಲಕ್ಷ ವೆಚ್ಚದಲ್ಲಿ ಸ್ಥಾಪಿಸಲಾಗಿತ್ತು. ಇದಕ್ಕೆ ದಾನಿಗಳಾಗಿ ಸಹಕರಿಸಿದಂತಹ ವಿನಿತ್ ಜಲನ್ ಮತ್ತು ರಿತಿಕಾ ಜಲನ್ ದಂಪತಿಗಳನ್ನ ಅಭಿನಂದಿಸಿ ಗೌರವಿಸಲಾಯಿತು. ಹಾಗೂ ಪ್ರಾಂತ್ಯ 1ರ ಆರಾಧ್ಯ ಸಮ್ಮೇಳನದ ಯಶಸ್ವಿ ರೂವಾರಿಗಳಾದ ಲಯನ್ ರವಿಶಂಕರ್ ಬಿಎಸ್ ಮತ್ತು ದಿವ್ಯಾ ರವಿಶಂಕರ್ ದಂಪತಿಗಳನ್ನ ಅಭಿನಂದಿಸಿದರು. ಕಾರ್ಯಕ್ರಮದ ಮೊದಲಿಗೆ ನಡೆದಂತಹ ಸ್ವಾಗತ ನೃತ್ಯ ವಿಶೇಷವಾದ ಆಕರ್ಷಣೀಯಾಗಿ ಎಲ್ಲರನ್ನ ಮನಸೆಳೆದಿತ್ತು. ಇದಕ್ಕಾಗಿ ಸಹಕರಿಸಿದಂತಹ ನಟ ಹಾಗೂ ನಾಟಕ ಕಲಾವಿದ ದಿನೇಶ್ ಅತ್ತಾವರ್ ಅವರನ್ನು ಸಹ ಅಭಿನಂದಿಸಿ ಗೌರವಿಸಲಾಯಿತು. ಹಾಗೂ ಇಡೀ ತಂಡದವರನ್ನು ಸಹ ಅಭಿನಂದಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಲಯನ್ಸ್ ಜಿಲ್ಲೆ 317ಡಿ ಇದರ ಜಿಲ್ಲಾ ರಾಜ್ಯಪಾಲ ಲಯನ್ ಕುಡುಪಿ ಅರವಿಂದ್ ಶೆನೆಯವರು ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿಗೆ ಸಹಕರಿಸಿದ ಎಲ್ಲರನ್ನ ಅಭಿನಂದಿಸುತ್ತಾ ಕಾರ್ಯಕ್ರಮದ ಬಗ್ಗೆ ತಮ್ಮದೇ ಆದಂತಹ ನುಡಿಗಳಲ್ಲಿ ಮೆಚ್ಚುಗೆಯನ್ನು ಸೂಚಿಸಿದರು. ಈ ಒಂದು ಸಮ್ಮೇಳನದ ಅಧ್ಯಕ್ಷರು, ನಮ್ಮ ಪ್ರಾಂತ್ಯ 1ರ ಅಧ್ಯಕ್ಷರು ಅಂದರೆ ನನ್ನ ಪ್ರಾಂತ್ಯದ ಅಧ್ಯಕ್ಷರು ರವಿಶಂಕರ್ ಶೇಟ್ ಮತ್ತು ದಿವ್ಯಾ ರವಿಶಂಕರ್ ಶೇಟ್ ಅವರಿಗೆ ನಾನು ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸಲು ಬಯಸ್ತಾ ಇದ್ದೇನೆ. ಪ್ರಾಂತ್ಯ 1ರ ಪ್ರಾಂತ್ಯಾಧ್ಯಕ್ಷರಾಗಿ ಏನೆಲ್ಲ ಜವಾಬ್ದಾರಿ ಉಂಟು, ಹೆಚ್ಚಿನ ಜವಾಬ್ದಾರಿ ಉಂಟು. ಪ್ರಥಮ ದಿನದಿಂದ ಅತ್ಯಂತ ವಿತ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ರವಿಶಂಕರ್ ಶೇಟ್ ಹ್ಯಾಸ್ ಡನ್ ಆನ್ ಎಕ್ಸಲೆಂಟ್ ಜಾಬ್ ಲೀಡಿಂಗ್ ಆಲ್ ಇಸ್ ರೀಜನಲ್ ಕ್ಲಬ್ಸ್ ವಿತ್ ಗ್ರೇಟ್ ಮೋಟಿವೇಶನ್ ಆ್ಯಂಡ್ ಲೀಡಿಂಗ್ ಫ್ರಮ್ ದ ಫ್ರಂಟ್. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಪ್ರಥಮ ತಿಂಗಳಲ್ಲೇ MGF ಆಗಿ ರವಿಶಂಕರ್ ಶೇಟ್ PMGF, ಗಂಡತಿ ಮಿಸಸ್ ದಿವ್ಯಾ MGF ಆಗಿ ನೋಂದಾಯಿಸಿದ ಜಿಲ್ಲೆಯಲ್ಲಿ ಈ ವರ್ಷ ಒಂದೇ ಒಂದು ಗಂಡ ಹೆಂಡತಿ ಕಪಲ್ MGF. ಕಂಗ್ರಾಚ್ಯುಲೇಷನ್ಸ್ ರವಿ ಆ್ಯಂಡ್ ದಿವ್ಯಾ ಫಾರ್ ದಟ್ ಗ್ರೇಟ್ ಎಫರ್ಟ್. ತದಬಳಿಕ ಜಿಲ್ಲಾ ಗವರ್ನರ್ ರೀಜನಲ್ ಮೀಟ್ ಅಂಗವಾಗಿ ಅಂತಾರಾಷ್ಟ್ರೀಯ ಪಿನ್ ಅನ್ನ ನೀಡಿ ಪ್ರಾಂತ್ಯ 1ರ ಪ್ರಾಂತೀಯ ಅಧ್ಯಕ್ಷರಾದಂತಹ ಲಯನ್ BS ರವಿಶಂಕರ್ ದಂಪತಿಗಳಿಗೆ ಹಸ್ತಾಂತರಿಸಿದರು. ಅದೇ ರೀತಿ ಆರಾಧ್ಯ ಸಮ್ಮೇಳನದ ಯಶಸ್ವಿಗೆ ಸಹಕರಿಸಿದಂತಹ ಎಲ್ಲರನ್ನೂ ಸಹ ಪ್ರಾಂತೀಯ ಅಧ್ಯಕ್ಷರು ಗೌರವಪೂರ್ವಕ ಸ್ಮರಣಿಕೆಯನ್ನ ನೀಡಿ ಗೌರವಿಸಿದರು. ಲಯನ್ ಸೀಮಾಮಯ್ಯ ಮತ್ತು ಲಯನ್ ನಿನಿಟ್ ಅವರು ನಿರೂಪಿಸಿದ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಯಾದಂತಹ ಲಯನ್ ಲೀಡಿಯಾ ಡಿಕೋತ್ಸ ಅವರು ಧನ್ಯವಾದವನ್ನ ಸಮರ್ಪಿಸಿದರು. ಮಿಸ್ಟರ್ H. Dundiraj, Kannada poet and humorist, for accepting our invitation and gracing this function. Sir, your thoughtful words and subtle humor has definitely sparked a lively atmosphere. Thank you, sir.